ಮಾಚಿದೇವರ ಸಂಭ್ರಮದ ಜಯಂತ್ಯೋತ್ಸವ. ಗಂಗಾವತಿ ವೀರಗಾನದೇಶ ವಚನ ಸಾಹಿತ್ಯದ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಆಚರಣೆಯನ್ನು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆಯ ನೇತೃತ್ವದಲ್ಲಿ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಬೆಳಗ್ಗೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ 51 ಮಹಿಳೆಯರಿಂದ ಕುಂಭ ಮೆರವಣಿಗೆ ಹಾಗೂ 5 ಮಹಿಳೆಯರಿಂದ ಕಳಸದೊಂದಿಗೆ ಸಕಲ ವಾದ್ಯ ವೈಭವದೊಂದಿಗೆ ಬಸವಣ್ಣ ವೃತ್ತ, ಗಾಂಧಿ ವೃತ್ತ, ಮಹಾವೀರ ವೃತ್ತ ಮಾರ್ಗವಾಗಿ ಶ್ರೀ ಮಾಚಿದೇವರ ದೇವಸ್ಥಾನಕ್ಕೆ ತೆರಳಿತು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಚಿದಾನಂದಪ್ಪ ವೀರಗಾಂಟಿ ಮಾತನಾಡಿ, ರಾಜ್ಯ ಸೇರಿದಂತೆ ಕೇಂದ್ರ ಸರ್ಕಾರ ಮಡಿವಾಳ ಸಮಾಜವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಈ ಹಿನ್ನೆಲೆಯಲ್ಲಿ ಸಮಾಜ ಬಾಂಧವರಿಗೆ ಅಗತ್ಯವಿರುವ ನೀರಿನ ಸೌಲಭ್ಯ, ದೇವಸ್ಥಾನದ ಜೀರ್ಣೋದ್ಧಾರ, ಶಾಸಕರು ಸೇರಿದಂತೆ ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನ ಕಲ್ಪಿಸಬೇಕೆಂದು ತಿಳಿಸಿದ ಅವರು, ವೃತ್ತಿಯಲ್ಲಿ ಕಾಯಕದ ಮಹತ್ವವನ್ನ ಕಂಡ ಅತ್ಯಂತ ನಿಷ್ಠುರವಾದಿ ಶ್ರೀ ಮಡಿವಾಳ ಮಾಚಿದೇವರ ತತ್ವ ಸಿದ್ಧಾಂತ ವಚನಗಳು ದಾರಿದೀಪವಾಗಿದೆ ಎಂದು ಹೇಳಿದರು. ಸರ್ಕಾರದಿಂದ ಆಚರಿಸಲ್ಪಡುವ 8ನೇ ವಾರ್ಷಿಕೋತ್ಸವ ಇದಾಗಿದ್ದು, ಸಮಾಜದ ವತಿಯಿಂದ 39ನೇ ಜಯಂತ್ಯೋತ್ಸವ ಇದಾಗಿದೆ ಎಂದು ತಿಳಿಸಿದರು. ಸಮಾಜದ ಮಹಿಳಾ ಮುಖಂಡೆ ಹಾಗೂ ಸಮಾಜ ಸೇವಿಗೆ ಶ್ರೀಮತಿ ರಾಜೇಶ್ವರಿ ಮಾತನಾಡಿ, ವೃತ್ತಿ ಬಗ್ಗೆ ಪ್ರತಿಯೊಬ್ಬ ಗೌರವ ಬೆಳೆಸಿಕೊಳ್ಳಬೇಕು. ಮಾಚಿದೇವರ ತತ್ವ ಆದರ್ಶ ಹಾಗೂ ವಚನ ಸಾಹಿತ್ಯವನ್ನ ತಮ್ಮ ಜೀವನದ ಉದ್ದಕ್ಕೂ ಬೆಳೆಸಿಕೊಳ್ಳುವುದರ ಮೂಲಕ ಶಿಕ್ಷಣ ಸಂಸ್ಕಾರವನ್ನ ಪಡೆದುಕೊಂಡು ಸಮಾಜಮುಖಿಯಾಗಿ ಜೀವಿಸಬೇಕೆಂದರು. ಈ ಸಂದರ್ಭದಲ್ಲಿ ಪಂಚ ಕಮಿಟಿಯ ಯಮನಪ್ಪ ಹಾಗೂ ಸದಸ್ಯರು, ಸಮಾಜದ ವಿಶ್ವಸ್ತ ಮಂಡಳಿಯ ಕನಕಪ್ಪ ಬಂಡ್ರಾಳ, ನಾಗರಾಜ್ ಮಡಿವಾಳ, ಎಂ ರಮೇಶ್ ಸೇರಿದಂತೆ ಸದಸ್ಯರು, ಅಪಾರ ಸಂಖ್ಯೆಯ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಆಚರಣೆ ಮಾಡ್ತಾ ಇದ್ದೇವೆ. ಮಾಚಿದೇವರ ಬಸವಣ್ಣರ ಸಮಕಾಲೀನರು, ಅವರ ಜಯಂತಿ 1915ನೇ ಜಯಂತಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕ ಅಂಥೇಳಿ ನಾಮಕರಣ ಆದ ಮೇಲೆ ಇದು 8ನೇ ವರ್ಷದ ಸರ್ಕಾರದ 8ನೇ ವರ್ಷದ ಜಯಂತಿ. ನಮ್ಗೆ ಸಮಾಜದಲ್ಲಿರ್ತಕ್ಕಂಥ ನಾವು ಬಟ್ಟೆಗಳನ್ನು ಒಂದು ಮಲಿನ ಮಾಡಿರ್ತಕ್ಕಂಥ ಈ ಒಂದು ಸಮಾಜ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಇವತ್ತೆಲ್ಲರ ಒಗ್ಗೂಡಿ ಕರ್ನಾಟಕಾದ್ಯಂತ ಇವತ್ತು ಶರಣರ ಮಡಿವಾಳ ಮಾಧವರ ಜಯಂತಿಯನ್ನು 1ನೇ ತಾರೀಕು ಆಚರಣೆ ಮಾಡಿದರು. ನಾವು ವಿಶೇಷವಾಗಿ ಇವತ್ತು ಸೋಮವಾರ 3ನೇ ತಾರೀಕಿನಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮುಂಜಾನೆ ರುದ್ರಾಭಿಷೇಕದೊಂದಿಗೆ ಪೂಜೆ ಪ್ರಾರಂಭವಾಗಿ ಆನೆಗುಂದಿ ರಸ್ತೆಯಲ್ಲಿರ್ತಕ್ಕಂಥ ಮಾಧವರ ಸರ್ಕಲ್ಲಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಗಾಂಧಿ ಸರ್ಕಲ್ ಮಾರ್ಗವಾಗಿ ಈಗ ಮೆರವಣಿಗೆ ಬರ್ತಾ ಇದೆ. ಬಂದ ನಂತರ ವೇದಿಕೆ ಪ್ರಾರಂಭ 12ಕ್ಕೆ ವೇದಿಕೆ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಮಡಿವಾಳ ಸಮಾಜ ಇರ್ತಕ್ಕಂಥ ಕುಂದುಕೊರತೆಗಳ ಬೇಡಿಕೆ ಅಂದರೆ ಹಲವಾರು ವರ್ಷಗಳಿಂದ ಇಲ್ಲಿವರೆಗೂ ಸರ್ಕಾರದ ಯಾವುದೇ ರೀತಿಯಾಗಿ ಒಂದು ಬಡ ಸಮಾಜಕ್ಕೆ ದೊರೆತಿರುವುದಿಲ್ಲ. ಅದರ ಜೊತೆಗೆ ಈಗ ಸ್ಥಿತಿಲಗೊಂಡಿರ್ತಕ್ಕಂಥ ಮಡಿವಾಳ ಮಾಚಿದೇವರ ಗುಡಿಗೆ ಕಲ್ಲಿನ ಇಮಾರತಿಯನ್ನು ಇಡೀ ಸಮಾಜವನ್ನು ಒಗ್ಗೂಡಿ ಕಲ್ಲಿನ ಇಮಾರತಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರನ್ನು ನಾವು ಬೇಡಿಕೆ ಇಟ್ಟಿದ್ದೇವೆ. ಅದರ ಜೊತೆಗೆ ಮುಂದಿರ್ತಕ್ಕಂಥ ಮಳಿಗೆಯನ್ನು ಪ್ರಾರಂಭ ಮಾಡಿಸಬೇಕು ಅಂತಕ್ಕಂಥದ್ದು. ಇನ್ನು ಹಲವಾರು ಧೋಬಿಘಾಟ, ಆನೆಗುಂದಿ ರಸ್ತೆಯಲ್ಲಿರ್ತಕ್ಕಂಥ ಧೋಬಿ ಇಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಬಟ್ಟೆ ಒಗೆಯಲಿಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈಗ ಗಂಗಾವತಿ ಪ್ರದೇಶ ಗ್ರಾಮೀಣ ಭಾಗದಲ್ಲಂತೂ ನೀರಿನ ಕೊರತೆ ಬಹಳ. ಈಗ ನಾಳೆ ಬೇಸಿಗೆ ಬಂದ ಗಂಗಾವತಿ ದೊಡ್ಡ ನಗರದಲ್ಲಿರ್ತಕ್ಕಂಥ ನಮ್ಮ ಮಡಿವಾಳ ಸಮಾಜದವರು ನೀರಿನ ಬಹಳ ತೊಂದರೆ ಇರುವುದರಿಂದ ಅವರಿಗೆ ಬಡತನದ ಯಾವುದೇ ರೀತಿಯಾಗಿ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಒಂದು ಬಡ ಸಮಾಜಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ. ಈ ಸಲ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಸಾಹೇಬರು ಬರ್ತು ಅಂತ ಹೇಳಿದರು. ಮನೆಯಾಗ ಆರಂಭಿಸಿದ ಪ್ರಯುಕ್ತ ನಾವು ಮುಂದಿನ ದಿನಮಾನಗಳಲ್ಲಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ನಮಗೆ ದೂರವಾಣಿ ಮುಖಾಂತರ ಸ್ಪಂದಿಸಿದ್ದಾರೆ. ಈಗೆಲ್ಲ ಈಗ ಗಣ್ಯ ಮಹನೀಯರು ಇವತ್ತು ಸಮಾಜದ ಬಾಂಧವರೆಲ್ಲ ಸರ್ವ ಜನಾಂಗದ ಗಂಗಾವತಿ ಹಿಂದೆ ನಮ್ಮ ಗಂಗಾವತಿಯಲ್ಲಿ ಶರಣರಾಗಿರ್ತಕ್ಕಂಥ ಚನ್ನಬಸವ ತಾತನವರು ಹಿಂದಿನ ದಿನಮಾನಗಳಲ್ಲಿ ಗಂಗಾವತಿ
ಬಾಂಬೆ ಆಗ್ತೈತೆ ಅಂತ ಹೇಳಿ ಇವತ್ತು ಬಾಂಬೆ ಆಗಿದೆ. ಹೀಗೆ ಬಸವ ಕಲ್ಯಾಣದ ಬಸವಾರ ಪ್ರಮುಖರು ಆ ಒಂದು ಕಲ್ಯಾಣದಲ್ಲಿ ಒಂದು ಬಸವಣ್ಣನವರು ಆ ಒಂದು ಹೆಸರಿನಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇವತ್ತು ನಾಮಕರಣ ಆಗಿ ಶರಣರು ಕಲ್ಯಾಣದಲ್ಲಿ ಅನುಭವ ಮಂಟಪದ ಮುಖಾಂತರ ಎಲ್ಲ ಶರಣರನ್ನ ಒಗ್ಗೂಡಿಸಿ ಸಮಾಜಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗವನ್ನು ಬಸವಣ್ಣವರು ಎತ್ತಿ ಹಿಡಿದು ಸಮಾಜದ ಎಲ್ಲ ಒಬ್ಬ ಜನಾಂಗದನ್ನು ಅವರಿಗೆ ಆಶ್ರಯ ನೀಡಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಮಗೆ ಮಹಾದೇವರ ಜಯಂತಿ ಅದ್ದೂರಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಈ ವರ್ಷ ವಿಶೇಷವೇನೆಂದರೆ ನಾವು ಹಡಪದ ಅಪ್ಪಣ್ಣ ಸನ್ಮಾನ ಕಾರ್ಯಕ್ರಮ ಆ ಒಂದು ಸಮಾಜದ ಅಧ್ಯಕ್ಷ ಅವರಿಗೂ ಒಂದು ವೇದಿಕೆ. ನಮ್ಮ ಮಡಿವಾಳ ಸಮಾಜದ ಎಲ್ಲ ಜನರಿಗೆ ನಮ್ಮ ಆರ್ಥಿಕ ಶುಭಾಶಯಗಳು. ಇವತ್ತು ಪ್ರತಿ ವರ್ಷದಂತೆ ಮಡಿವಾಳ ಸಮಾಜದ ಜಯಂತಿ ಅದ್ಧೂರಿಯಾಗಿ ಎಲ್ಲ ಮಹಿಳೆಯರು ಕುಂಭ ಮೇಳದಿಂದ 51 ಕುಂಭ ಕಳಸದೊಂದಿಗೆ ಗುಡಿಗೆ ಕೊಟ್ರೇಶ್ವರ ದೇವಸ್ಥಾನದಿಂದ ಮಡಿವಾಳ ಮಾಚದೇವರಿಗೆ ದೇವಸ್ಥಾನವರೆಗೂ ಮೆರವಣಿಗೆ ಕಾರ್ಯಕ್ರಮ ಮಾಡಿದರು. ಇವತ್ತು ಉಳಿದಂಥ ಗಣ್ಯ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇವತ್ತು ಸಮಾಜನ ಉನ್ನತ ಸ್ಥಾನದಲ್ಲಿ ಮಾಡಲಿ ಅಂತಂದೇಳಿ ಇಷ್ಟು ಉತ್ಸಾಹದಿಂದ ಎಲ್ಲ ಸಮಾಜದವರು ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.